ತಲೆಗೆ ಪೆಟ್ಟು ಅಥವಾ ಮೆದುಳಿಗೆ ಒಂದು ಆಘಾತ ಉಂಟಾಗುವಂತಹ ಸಂದರ್ಭಗಳು ಯಾವಾಗ ಹೆಚ್ಚಾಗಿ ಕಂಡುಬರುತ್ತೆ? ಇದೊಂದು ಡೈನಾಮಿಕ್ ಪ್ರೊಸೆಸ್. ಒಮ್ಮೆ ಗಾಯದ ಪ್ರಮಾಣಕ್ಕೆ ಅನುಸಾರವಾಗಿ ಜೋರಾಗಿ ತಲೆಗೆ ಏಟು ಬಿದ್ದ ಮೇಲೆ ಅಲ್ಲಿಯ ಮೆದುಳಿನ ಜೀವಕೋಶಗಳು ಸಡನ್ನಾಗಿ ಕೆಲಸ ನಿಂತು ಹೋಗ್ಬೋದು. ಮಾನಸಿಕವಾಗಿ ಏನಾದರೂ ಅವರಿಗೆ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇರುತ್ತಾ? ಎಸ್ಪೆಷಲಿ ಈ ಕಿವಿಯ ಮೇಲ್ಭಾಗ ಇರುವಂತಹ ಟೆಂಪೊರಲ್ ಬೋನ್ ಅಂತ ಹೇಳ್ತೀವಿ, ಅವು ಬಹಳ ಥಿನ್ನಾಗಿರುತ್ತೆ. ಬಿದ್ದ ಸ್ಥಳದಲ್ಲಿ ಏನು ಮಾಡಬೇಕು? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಇದನ್ನು ನಾನು ವಿವರವಾಗಿ ಹೇಳ್ತೀನಿ. ಆಕ್ಸಿಡೆಂಟ್ ಅಥವಾ ಯಾವುದೇ ಕಾರಣದಿಂದ ತಲೆಗೆ ಆಗುವ ಪೆಟ್ಟನ್ನು ನಿರ್ಲಕ್ಷಿಸಬಾರದು. ಏಕೆ ಮತ್ತು ಹೇಗೆ ತಿಳಿದುಕೊಳ್ಳಲು ತಪ್ಪದೇ ವೀಕ್ಷಿಸಿ ಆರೋಗ್ಯ ಸಂಚಿಕೆಯನ್ನು ಇದೇ ಭಾನುವಾರ ಆಗಸ್ಟ್ 17 ಮಧ್ಯಾಹ್ನ 12:30ಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.